ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ನಾನು ಸೌಮ್ಯ ಹಾಗೆ ನಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನವರಾತ್ರಿ ಆಗಿರೋದ್ರಿಂದ ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನವರಾತ್ರಿಗಳಾಗಿರೋದ್ರಿಂದ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು 3 ಜನ ಹೋಗ್ತಾ ಇದ್ದೀವಿ. ಅದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ. ಬಟ್ ನಾನು ಅಂದ್ಕೊಂಡೆ ಬಹಳ ರಶ್ ಇರುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಷ್ಟೇನು ರಶ್ ಇರಲಿಲ್ಲ. ಕ್ಯೂ ಸಿಸ್ಟಮ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವಾಗ. ಅಲ್ಲಿ ನೋಡಿ, ಮೊದಲು ನಾವು ಬನಶಂಕರಿ ದೇವಸ್ಥಾನಕ್ಕೆ ಬರುವಾಗ ಈ ಥರ ಕ್ಯೂ ಸಿಸ್ಟಮ್ ಎಲ್ಲ ಏನೂ ಇರಲಿಲ್ಲ. ಡೈರೆಕ್ಟಾಗಿ ಅಮ್ಮನವರ ದರ್ಶನಕ್ಕೆ ಬಿಡ್ತಾಯಿದ್ರು. ಈಗೆಲ್ಲ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಹೋದೆ ದೇವಸ್ಥಾನಕ್ಕೆ. ಅಮ್ಮನನ್ನು ವಿಡಿಯೋ ಹಿಡಿಬೋದು ಅಂತ ಅಂದ್ಕೊಂಡೆ, ಬಟ್ ಬಿಟ್ಟೇ ಇಲ್ಲ. ಒಳಗಡೆ ಎಲ್ಲೂ ಕೂಡ ಒಂದು ಚೂರು ವಿಡಿಯೋವನ್ನು ಮಾಡೋದಕ್ಕೆ ನಿಮಗೆ ಬನಶಂಕರಿ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಅಲೋನ ಮಾಡೋದಿಲ್ಲ. ಬೇಕಿದ್ರೆ ನೀವು ಆಚೆ ಮಾತ್ರ ವಿಡಿಯೋ ಮಾಡ್ಕೊಳ್ಬೋದು. ನಾನು ಇದು ಗೊತ್ತಿಲ್ದಿರೋ ಹಾಗೆ ಎಲ್ಲ ವಿಡಿಯೋವನ್ನು ತೊಗೊಂಡೆ. ಅಲ್ಲೇ ನಿಂತಿರೋರು ಆ್ಯಂಡ್ ಸೆಕ್ಯೂರಿಟೀಸ್ ಎಲ್ಲ ಬೈತಾರೆ ಆ್ಯಂಡ್ ವಿಡಿಯೋವನ್ನು ಮಾಡಿ. ಇದು ದೇವಸ್ಥಾನದ ಒಳಭಾಗದಲ್ಲಿರುವ ಗಣೇಶನ ದರ್ಶನವನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಮುಂದೆ ಬಂದರೆ ಅಮ್ಮನ ದರ್ಶನವನ್ನು ಮಾಡ್ಕೊಳ್ಬೋದು. ನಾನು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ವಿಡಿಯೋವನ್ನು ಮಾಡಿದ್ದೀನಿ. ಅಮ್ಮನಿಗೆ ಸರಸ್ವತಿ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಬಲಗಡೆ ಬಂದ್ಬಿಟ್ಟು ಶಿವನ ದೇವಸ್ಥಾನವಿದೆ. ಆ್ಯಂಡ್ ಭಗವಂತ ಶಿವನ ದರ್ಶನವನ್ನು ಮಾಡ್ಕೊಳ್ಳಿ. ಆ್ಯಂಡ್ ನವರಾತ್ರಿಗಳಲ್ಲಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅಮ್ಮನವರ ದೇವಸ್ಥಾನಕ್ಕೆ ಒಳಗಡೆ ಫೋಟೋ ವಿಡಿಯೋ ತೆಗೆಯೋದಕ್ಕೆ ಅಲೋ ಮಾಡೋದಿಲ್ಲ. ದೇವಿಯ ದರ್ಶನ ಮುಗಿಸ್ಕೊಂಡು ಬಂದರೆ ಆ ಕಡೆ ನಿಮಗೆ ನವಗ್ರಹಗಳು ಸಿಗುತ್ತೆ. ಹಾಗೆ ಈ ಕಡೆ ಎಲ್ಲ ಹೋಮ ಮಾಡ್ತಾ ಇದ್ದಾರೆ. ನಿಂಬೆ ಹಣ್ಣನ್ನು ಹಿಂಡೋದಕ್ಕೆ ನೋಡಿ ಈ ಕಡೆ ಎಲ್ಲ ಜಾಗ ಮಾಡಿಬಿಟ್ಟಿದ್ದಾರೆ. ಈಗ ದೀಪಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣು ದೀಪಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಟೇಬಲ್ಸ್ ಇಟ್ಬಿಟ್ಟು ನಿಂಬೆಹಣ್ಣು ಹಿಂಡೋದಕ್ಕೆ ಕೂಡ ರಸ ಎಲ್ಲ ಹಿಂಡಿ ಒಂದು ಕಡೆ ಹಾಕೋದಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಮೊದಲೆಲ್ಲ ದೀಪಗಳನ್ನು ಅಂಟಿಸೋದಕ್ಕೆ ಬರ್ತಾ ಇದ್ವಿ. ಈಗೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಕೂಡ ಹಳೆಯ ಬನಶಂಕರಿ ದೇವಸ್ಥಾನವಿದೆ. ಅಮ್ಮನಿಗೆ ಇಲ್ಲಿ ಮಾತ್ರ ದೀಪಗಳನ್ನು ತುಂಬ ಅಂಟಿಸ್ತಾರೆ ನೋಡಿ. ನಿಂಬೆಹಣ್ಣಿನ ದೀಪ, ಬನಶಂಕರಿ ದೇವಸ್ಥಾನ ಅಂತಂದರೆ ನಿಂಬೆಹಣ್ಣಿನ ದೀಪನ ಹೆಚ್ಚಾಗಿ ಅಂಟಿಸ್ತಾರೆ. ಬಂದು ಏನೇ ಬಂದು ಕೇಳಿಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಾನು ಸುಮಾರು ವರ್ಷಗಳ ಹಿಂದೆ ಬಂದು ದೀಪಗಳನ್ನೆಲ್ಲ ಇಲ್ಲಿ ಅಂಟಿಸ್ತಿದ್ದೆ ನೋಡಿ. ಅಮ್ಮನ ಮುಂದೆ ಸಾಕಷ್ಟು ಜನ ಅನಿಸಿದರೆ ಇಲ್ಲಿ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ವಿಡಿಯೋವನ್ನು ಮಾಡ್ತೀನಿ. ಹಾಗೆ ಅವ್ರ ಕೈಲಿ ಬೈಸ್ಕೊಳ್ತೀನಿ, ಯಾಕೆ ವಿಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಮ್ಮನಿಗೆ ನೋಡಿ ಸರಸ್ವತಿ ಅಲಂಕಾರವನ್ನು ಮಾಡಿದ್ದಾರೆ. ಆ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲೂ ಕೂಡ ವಿಡಿಯೋ ಹಿಡಿಯೋದಕ್ಕೆ ಅವಕಾಶ ಇಲ್ಲ ಕಣ್ರು. ಹಾಗೆ ಮುಂದೆ ಬಂದರೆ ಪ್ರಸಾದವನ್ನು ಹಾಕ್ತಾಯಿದ್ರೆ ಅದಕ್ಕೂ ಕೂಡ ಕ್ಯೂ ಸಿಸ್ಟಮನ್ನು ಇಟ್ಟಿದ್ದಾರೆ. ಜನ ಕಡಿಮೆ ಇರೋದ್ರಿಂದ ನಾವು ಹಾಗೆ ಡೈರೆಕ್ಟಾಗಿ ಹೋದ್ವಿ. ಇಲ್ಲಿ ಕೂಡ ಯಾವ್ಯಾವ ದಿನ ಯಾವ್ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಹಾಕಿದ್ದಾರೆ, ಹೋಮ ಎಲ್ಲನೂ. ಹಾಗೆ ಬಂದ್ವಿ, ಪ್ರಸಾದವನ್ನು ಹಾಕ್ತಾಯಿದ್ರು. ಪ್ರಸಾದ ಖಾರ ಪೊಂಗಲ್ ಹಾಕಿದ್ದಾರೆ. ದೇವಸ್ಥಾನನ ನೋಡಿಕೊಂಡು ನಾನು ಸೌಮ್ಯ ನಮ್ಮ ಚಿಕ್ಕಮ್ಮಲ್ಲ ಹೋಗ್ತಾ ಇದ್ದೀವಿ. ಮತ್ತೆ ದೇವಸ್ಥಾನವೆಲ್ಲ ಸುತ್ತಿದಾದ್ಮೇಲೆ ದೇವಸ್ಥಾನದಿಂದ ಆಚೆ ಬಂದರೆ ನಮಗೆ ಈ ರೀತಿ ಕಾಣಿಸುತ್ತೆ. ಹೂವುಗಳನ್ನು ಮಾರ್ತಾ ಇರ್ತಾರೆ. ಆ್ಯಂಡ್ ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿರೋ ಐಟಮ್ಸು, ನಿಂಬೆಹಣ್ಣು, ಅವರೇ ನಿಂಬೆಹಣ್ಣನ್ನೆಲ್ಲ ರೆಡಿ ಮಾಡಿ ದೀಪಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ತೊಗೊಳ್ಬೋದಲ್ಲೇ. ಆ್ಯಂಡ್ ನಿಂಬೆಹಣ್ಣಿನ ಹಾರಗಳು ಎಲ್ಲ ರೀತಿ ಕೂಡ ಅಲ್ಲಿ ಸಿಗುತ್ತೆ. ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೌಮ್ಯ ಆಟೋ ಬುಕ್ ಮಾಡ್ತಾ ಇದ್ದಾಳೆ. ಬನಶಂಕರಿ ದೇವಸ್ಥಾನದಲ್ಲೆಲ್ಲ ನಾನು ಒಳಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಅಲೋ ಮಾಡೋದಿಲ್ಲ. 3 ಜನನು ಜಯನಗರಗೆ ಹೋಗ್ತಾ ಇದ್ವಿ. ಮುಂದಿನ ವಿಡಿಯೋ ಬರುತ್ತೆ ನೋಡಿ.